If you're happy and you know, clap your hands, clap, clap. If you're happy and you know, clap your hands, clap, clap. If you're happy and you know, and you really want to show. If you're happy and you know, clap your hands, clap, clap. ಸೊ ಹಾಯ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನಪ್ಪ 2 ವೀಡಿಯೋ ಬಿಟ್ಟ ನೆಕ್ಸ್ಟ್ ಯಾವುದು ವೀಡಿಯೋ ಬಿಡ್ತಾ ಇಲ್ಲ ಅಂತ ಅಂದ್ಕೊಂಡಿರ್ತೀರಾ. ಸೊ ನನಗೆ ಒಂದು ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗೋಗಿ ಯಾವುದು ವಿಡಿಯೋ ಬಿಡೋಕ್ಕಾಗಿಲ್ಲ. ಸೊ ಇನ್ಮೇಲಿಂದ ಕನ್ಸಿಸ್ಟೆಂಟಾಗಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ಬಂದಿದ್ದೀವಿ ಕಸೋಲ್, ಹಿಮಾಚಲ್ ಪ್ರದೇಶ್. ಸಖತ್ ಚಳಿ ಅಂದರೆ ಸಖತ್ ಚಳಿ ಇದೆ. ಸೊ ಇವಾಗ ನಾವು ಕಸೋಲಲ್ಲಿದ್ದೀವಿ. ನೆಕ್ಸ್ಟ್ ಪ್ಲ್ಯಾನ್ ಬಂದ್ಬಿಟ್ಟು ನಮ್ಮದು ಮನಾಲಿಗೆ ಹೋಗೋಕ್ಕೆ. ಇಲ್ಲಿ ಆ್ಯಕ್ಚುಲಾಗಿ ಇವತ್ತಿಗೆ 0 ಡಿಗ್ರಿ ಟೆಂಪ್ರೇಚರ್ ಇದೆ. ಮನಾಲಿಲಿ ಬಂದ್ಬಿಟ್ಟು -4 ಇಂದ -6 ತನಕ ಇದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಫ್ರೆಂಡ್ಸ್ ಹೋಗಿ ಬಂದರು ಒಂದು 2 to 3 ಡೇಸ್ ಬ್ಯಾಕ್. ಸೊ ನನಗೆ ಈ ಚಳಿನೇ ತಡೆಯೋಕ್ಕಾಗ್ತಾ ಇಲ್ಲ. ಇನ್ನು ಮನಾಲಿಲಿ ಏನು ಸೀನು ಅಂತ ಗೊತ್ತಿಲ್ಲ. ಚಳಿಗೆ ಫುಲ್ಲು ನನ್ನ ಔಟ್ಫಿಟ್ ನೀವು ನೋಡ್ಬೋದು. 3 ಟೀ ಶರ್ಟ್ ಹಾಕೊಂಡಿದ್ದೀನಿ ಒಳಗಡೆ. ಇನ್ನೊಂದು ಟೀ ಶರ್ಟ್, ಅದ್ರ ಒಳಗಡೆ ಇನ್ನೊಂದು ಟೀ ಶರ್ಟು. ಚಳಿ ಅಂದರೆ ಚಳಿ. ಕೈಗೆ ಗ್ಲೌಸ್ ಬೇರೆ ಥರದ್ದು ಮರ್ತೋಗ್ಬಿಟ್ಟಿನಿ, ಸಖತ್ ಚಳಿ. ಇದು ನಮ್ಮ ರೂಮ್. ಆ್ಯಕ್ಚುಲಿ ಈ ಚಳಿಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಒಂದು 2 to 3 ಡೇಸ್ ಬೇಕಂತೆ. ಆಮೇಲೆ ಬಾಡಿ ಅದಾಗದೆ ಅಡ್ಜಸ್ಟ್ ಆಯ್ತಂತೆ. ಸೊ ಇದು ಬಾಲ್ಕನಿ. ನಮ್ಮ ಬಾಲ್ಕನಿಯಿಂದ ಆಚೆ ಕಡೆ ಬಂದರೆ ಈ ಥರ ವ್ಯೂ ಇದೆ. ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ರಿವರ್ ಹರಿತಾ ಇದೆ. ನಾವು ಬಂದಿದ್ದು ಬ್ಯಾಂಗ್ಳೂರ್ ಟು ಚಂಡೀಗಢ ಫ್ಲೈಟು. ಚಂಡೀಗಢ ಟು ಕಸೋಲ್ ಕ್ಯಾಬಲ್ಲಿ ಬಂದ್ವಿ. ನಿನ್ನೆ ನಮ್ಮದು ಫ್ಲೈಟ್ ಬಂದ್ಬಿಟ್ಟು ಬ್ಯಾಂಗ್ಳೂರಿಂದ ಚಂಡೀಗಢಗೆ 6 o'clock ಫ್ಲೈಟ್ ಇತ್ತು ಮಾರ್ನಿಂಗು. ಚಂಡೀಗಢಲ್ಲಿ ವಿಸಿಬಿಲಿಟಿ 0 ಇರೋದ್ರಿಂದ ಫ್ಲೈಟ್ನ ಲ್ಯಾಂಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫ್ಲೈಟ್ ಡಿಲೇ ಮಾಡಿದ್ರು 5 hours. ಸೊ ಇಂಡಿಗೋ ಅವರು ನಮಗೆ ಕಾಂಪ್ಲಿಮೆಂಟ್ರಿ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಕೊಟ್ಟರು. ನಾವು ಬೈಕೊತಾ ಇದ್ವಿ ಇಂಡಿಗೋ ಅವ್ರದ್ದು ಸರ್ವಿಸಸ್ ಸರಿ ಇಲ್ಲ ಅಂತ. ಪಾಪ ವಿಸಿಬಿಲಿಟಿ ಇಲ್ಲ ಅಂದರೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಲ್ಯಾಂಡಿಂಗ್ ಮಾಡಿಸ್ತಾರೆ ಅವರು. ದಿಸ್ ಈಸ್ ದ ಸೀನ್. ನಮ್ಮ ಗ್ಯಾಂಗಲ್ಲಿ ನನ್ನ ಫ್ರೆಂಡ್ ಒಬ್ಳು ಇದ್ದಾಳೆ, ಪ್ರೇರಣಾ ಅಂತ. ಶಿ ಈಸ್ ಫ್ರಮ್ ಕೋಲ್ಕತ್ತಾ. ಮೀಟ್ ಪ್ರೇರಣಾ. ಹೌ ಯು ಡೂಯಿಂಗ್ ಪ್ರೇರಣಾ? ಹೌ ಯು ಫೀಲಿಂಗ್ ಇನ್? ನಾನು ಕ್ವಶನ್ ಮಾಡೋಕ್ಕೆ ಬಿಟ್ಟಿಲ್ಲ, ಎಲ್ಲ ಒಳ್ಳೆ ಹೇಳ್ಬಿಟ್ಲು. Tell something about Manali or the weather here and everything. The weather here is good. We are with 4 layers of clothes right now. And we are hoping that's enough for us to not freeze. Okay. Let's see how it goes. ಸೊ ಇನ್ನೊಂದು ಮ್ಯಾಟರ್ ಏನು ಅಂದರೆ, ಪ್ರೇರಣಾಗೆ ಕನ್ನಡ ಬರಲ್ಲ. ಅವಳು ನಾರ್ತಿ. ಕನ್ನಡ ಗೊತ್ತಿಲ್ಲ. ಎಷ್ಟು ಗೊತ್ತಿದೆಯೋ ಅಷ್ಟು ಮಾತಾಡ್ತಾಳೆ ಅಲ್ವಾ ಪ್ರೇರಣಾ? Hello. ಹೌದು. Tell something in Kannada. ಎಲ್ಲರೂ ಹೇಗಿದ್ದೀರಾ? Tell, see camera and tell. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ? What does it mean? How are you all? ಎಲ್ಲರೂ ಹೇಗಿದ್ದೀರಾ? ಇಲ್ಲಿ ಆಚೆ ಕಡೆ ಸ್ನೋಫಾಲ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಮ್ಮ ರೂಮ್ದು ಬಾಲ್ಕನಿ ಈ ಥರ ಕಾಣಿಸುತ್ತೆ. ಇವಾಗ ನಾವು ರೂಮಿಂದ ಕೆಳಗಡೆ ಹೋಗ್ತಾ ಇದ್ದೀವಿ. ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟು ಸೈಟ್ ಸೀಯಿಂಗ್ ಹೋಗೋಣ ಅಂತ ಇದ್ದೀವಿ. ಇಲ್ಲಿ ನಾವು ಮಟನ್ ಸೂಪ್, ಚಿಕನ್ ತುಕ್ಕ, ಚಿಕನ್ ಮೊಮೋಸ್ ಆರ್ಡರ್ ಮಾಡಿದ್ದೀವಿ. ಇಲ್ಲಿ ಇದು ಫೇಮಸ್ ಇದೆ. ಬೈ, ಸೂಪ್ ಹೆಂಗೆ ಅನಿಸ್ತು ಬ್ರೋ? ಸ್ಯಾಟಿಸ್ಫೈಯಿಂಗಾ? ಸೋಲ್ ಸ್ಯಾಟಿಸ್ಫೈಯಿಂಗ್. ಓ ಮೈ ಗಾಡ್. ಪ್ರೇರಣಾ, ಸೂಪ್ ಹೇಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಯು ಲೈಕ್ ದಟ್? ಐ ಲವ್ ಇಟ್. ಓ.
ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀನಿ ಏನೇನಿದೆ ಏನಿಲ್ಲ ಅಂತ. ಇಲ್ಲೇನಂತ ಡಿಫ್ರೆಂಟ್ ಆಗಿರೋ ಥರ ಏನೂ ಇಲ್ಲ. ಸೊ ಇಟ್ಸ್ ನಾರ್ಮಲ್ ಪಾರ್ಕ್. ಅಲ್ಲಿ ಒಂದೇನೋ ಪ್ಲೇ ಗ್ರೌಂಡ್ ಥರ ಇದೆ. ಇಲ್ಲೊಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೆಲ್ಲ ಒಂಥರ ಏನೋ ಚೆನ್ನಾಗಿದೆ. ನಾರ್ಮಲ್ ಪಾರ್ಕು, ಬಟ್ ಈ ಜಾಗದಲ್ಲಿ ಇದನ್ನ ನೋಡೋಕ್ಕೆ ಭಾಳ ಚೆನ್ನಾಗಿದೆ. ಆ ವೆದರ್ಗೂ ನಾನು ಹಿಂದೆ ಲೆನ್ಸ್ ಫ್ಲೇರ್ ಬರ್ತೀನಿ ನೋಡಿ. ಇಲ್ಲೂ ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೆ ಒಂಥರ ಚಿಕ್ಕದೊಂದು ಜಾಗ ಇದೆ. ಇಟ್ಸ್ ವೆರಿ ನೈಸ್. ನಾವು ಇವಾಗ ಚಲಾಲ್ ವ್ಯಾಲಿ ಬ್ರಿಡ್ಜಲ್ಲಿ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು. ನಾನೇನು ಹೇಳ್ತೀನಿ ಅಂದರೆ, ಜೀವನದಲ್ಲಿ ಎಲ್ಲರೂ ಒಂದ್ಸತಿ ಕಸೋಲ್, ಮನಾಲಿ, ಲೇ, ಲದಾಖ್ ಇದೆಲ್ಲ ಟ್ರೈ ಮಾಡಲೇಬೇಕು ಗುರು. ನೋಡಿ ಗಾಯ್ಸ್, ಈ ವ್ಲಾಗ್ ಮಾಡೋರ್ದು ಪ್ರಾಬ್ಲಮ್ ಏನು ಅಂದರೆ, ವ್ಲಾಗ್ ಮಾಡೋನು ಫುಟೇಜ್ ತೊಗೊಳಕ್ಕೆ ಹಿಂದುಗಡೆ ಎಲ್ಲ ಟೈಮ್ ತೊಗೊಂಡು ನೀಟಾಗಿ ಒಳ್ಳೊಳ್ಳೆ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ತಾ ಇರ್ತಾನೆ. ಬಟ್ ಈ ನಾನ್ ಬ್ಲಾಗರ್ ಫ್ರೆಂಡ್ಸ್ ಬಂದಿರ್ತಾರಲ್ಲ ನಿಮ್ಮ ಜೊತೆ, ನಿಮ್ಮನ್ನು ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇರ್ತಾರೆ. ಸೊ ನನ್ನ ಫ್ರೆಂಡ್ಸ್ ಮುಂದೆ ಓಡೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಇವಾಗ ಅವ್ರ ಹತ್ರ ಹೋಗ್ಬೇಕಂದ್ರೆ ಮೊದಲೇ ಚಳಿ. ಇವಾಗ 6ರಿಂದ 7 ಡಿಗ್ರಿ ಟೆಂಪ್ರೇಚರ್ ಇದೆ. ಅದೇ ನಂಗೆ ತಡೆಯೋಕ್ಕಾಗ್ತಾಯಿಲ್ಲ. ಬಿಟ್ಬಿಟ್ಟು ಬೇರೆ ಹೋಗಿದ್ದಾರೆ. ಇವಾಗ ನಾನು ಅವ್ರ ಹತ್ರ ಹೋಗಲಿಲ್ಲ ಅಂದರೆ ಆಮೇಲೆ ನನಗೆ ಬೈತಾರೆ. ಸೊ ಇವಾಗ ಅದನ್ನು ಕ್ಯಾಚ್ ಮಾಡೋದಕ್ಕೆ ನಾನು ಓಡಬೇಕಾಗಿ ಬಂದಿದೆ. ಗೈಸ್, ಇವರು ಆಗ್ಲಿಂದ ಚಲಾಲ್ ವಿಲೇಜ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಗೆ ಬಕ್ರಾ ಮಾಡಿಸಿ ನಡೆಸ್ತಾನೆ ಇದ್ದಾರೆ. ಅರ್ಧ ಗಂಟೆಯಿಂದ ನಡೀತಾನೆ ಇದ್ದೀವಿ. ಅದು ಯಾವ ಚಲಾಲ್ ವಿಲೇಜು ಸಿಕ್ಕೇ ಇಲ್ಲ ನಮಗೆ. ಇಟ್ಸ್ ಲೈಕ್ ಹೆವೆನ್ ಅಂತ ಬೇರೆ ಬರ್ದಿದ್ದಾರೆ ಇಲ್ಲಿ. ಏನು ಕಥೆನೋ. ಚಲಾಲ್ ವಿಲೇಜ್ಗೆ ಬಂದಿದ್ದೀವಿ. ಬಟ್ ಇಲ್ಲೇನೂ ಇಲ್ಲ ಗೈಸ್ ನೋಡೋಕ್ಕೆ. ನಾರ್ಮಲಾಗಿ ಹಳೆ ಕಾಲದಲ್ಲಿ ಫೈಟ್ ಸೀನು ಶೂಟಿಂಗ್ ಎಲ್ಲ ತೆಗಿಬೇಕಾದ್ರೆ ಇರುತ್ತಲ್ಲ, ಒಂಥರ ಹಳೆ ಮನೆಗಳು, ಆಮೇಲೆ ಈ ಥರ ಗಲೀಜು ಜಾಗ, ಈ ಥರ ಇದೆ ಅಷ್ಟೇ ಬರೀ ನಾರ್ಮಲಾಗಿ. ಬಟ್ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿರೋದ್ರಿಂದ ಇಲ್ಲಿಗೆ ಎಂಡ್ ಮಾಡಿಬಿಡೋಣ, ಮುಂದೆ ಹೋದರೆ ಸೇಫ್ ಅನ್ಸಲ್ಲ ಅಂದ್ಬಿಟ್ಟು ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀವಿ. ಸೊ ಈ ಥರ ಇದೆ ಜಾಗ. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ನಾವು. ವಾಪಸ್ ರೂಮ್ಗೆ ಹೋಗೋ ವೇಯಲ್ಲಿ ಮತ್ತೆ ಇನ್ನೊಂದು ರೌಂಡ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಇದ್ದೀವಿ. ಹಸುವಾಗ್ತಾ ಇದೆ ಇವಾಗ. ಸಾನಾ, ಏನೇನು ಆರ್ಡರ್ ಮಾಡಿದ್ಯಾ ನೀನು? Only 2? ಇದು ಇವತ್ತಿನ ಕಸೋಲ್ ಬ್ಲಾಗ್ ಆಗಿತ್ತು. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.